ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಿನ್ನೆ ಟಿ ಮತ್ತು ಸಿ ವಿರುದ್ಧ IPL ಪಂದ್ಯ ನಡೆದಿತ್ತು. ಟಿ ಅವರು ಮೊದಲು ಬ್ಯಾಟಿಂಗ್ ಆಡಿ 174ಕ್ಕೆ 9 ವಿಕೆಟು, ಮುನ್ನೆ 58 ರನ್ ಹೊಡೆದರೆ ಅನುಷ್ಕಾ ಶರ್ಮಾ ಭಾರತದ ಭರವಸೆಯ ಆಟಗಾರ್ತಿ 39 ರನ್ ಹೊಡಿತಾರೆ. ಚರ್ನಿ ಅವರು ಎಕನಾಮಿಕ್ ಬಾಲಿಂಗ್ ಹಾಕಿ 31ಕ್ಕೆ 4 ವಿಕೆಟ್ ಸಿ ಪರವಾಗಿ ಹೋಗಿದ್ದಾರೆ. ಇನ್ನು ಸಿ ಅವರು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಸಿ ಅವರು ಸೋಲುವ ಪಂದ್ಯವನ್ನು ಗೆಲುವಿನ ಹಂತಕ್ಕೆ ಹೋಗಿ ಎಡುತ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಕೊನೆ ಒಂದು ಓವರಲ್ಲಿ 9 ರನ್ ಬೇಕಾದಾಗ ಸುಪ್ರಿಯಾ ಡಿವೈನ್ ಅವರು ಕೂಡ ಈ ಹಿಂದೆ ಇವರು ಮೊದಲೇ ಪಂದ್ಯದಲ್ಲಿ 6 ಬಾಲ್ 7 ರನ್ ಇವ್ರ ವಿರುದ್ಧನೇ ಬೇಕಾದಾಗ ಡಿಪೆಂಡ್ ಮಾಡ್ಕೋತಾರೆ. ನಿನ್ನೆ ಕೂಡ 6 ಬಾಲ್ 9 ರನ್ ಬೇಕಾದಾಗ ನಿಕ್ಕಿ ಪ್ರಸಾದ್ ಸೆಟ್ ಬ್ಯಾಟ್ಸ್ಮನ್ನು ಅವರು 47 ರನ್, ಆಮೇಲೆ ಇವರು ಸ್ನೇಹ ರಾಣಾ ಅವರು 29 ರನ್ನು, ಇಬ್ಬರು ವಿಕೆಟ್ ಪಡೆದು ಕೇವಲ 3 ರನ್ಗಳಿಂದ ಜಯ ಸಾಧಿಸುವಲ್ಲಿ ಸುಪ್ರಿ ಡಿವಾನಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತೇಳಿ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಡ್ತಾರೆ. ಅವರು ಆ ಸಂದರ್ಭದಲ್ಲಿ ಭಾರತದ ಆಟಗಾರ್ತಿಯರ ಬಗ್ಗೆ ಒಂದು ಒಳ್ಳೆಯ ಅಂಶಗಳನ್ನು ವ್ಯಕ್ತಪಡಿಸ್ತಾರೆ. ಅನುಷ್ಕಾ ಶರ್ಮಾ ಬ್ಯಾಟಿಂಗ್ ಕೌಶಲ್ಯ, ರಾಜೇಶ್ವರಿ ಗಾಯಕ್ವಾಡ್ ಬಾಲಿಂಗ್ ಕೌಶಲ್ಯದ ಬಗ್ಗೆ ತಿಳಿಸಿದ್ದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ವೆಸ್ಟ್ ಇಂಡೀಸು ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ನಿನ್ನೆ ಮೊದಲೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಅವರು 176 ರನ್ ಹೊಡೆದರೆ ಇನ್ನು ಫಸ್ಟ್ ಬ್ಯಾಟಿಂಗ್ ಆಡಿ, ಇನ್ನು ದಕ್ಷಿಣ ಆಫ್ರಿಕಾದವರು ಕೇವಲ 1 ವಿಕೆಟು 17.5 ಓವರ್ಗಳಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಅವರು ಮಕ್ರಮ್ ಅವರು 86 ಅಜೇಯವಾಗಿ ಉಳಿದರೆ, ಓಪನರ್ ಪೆಟ್ರೋಯಿಸ್ 28 ಬಾಲಲ್ಲಿ 44 ಬಿರುಸಿನ ಬ್ಯಾಟಿಂಗ್ ಆಡಿ ಔಟ್ ಆದರೆ, ರಿಕಲ್ಟನ್ ಅವರು 32 ಬಾಲಲ್ಲಿ 40 ರನ್ ಅಜೇಯವಾಗಿ ಉಳಿದು ಸರಣಿಯಲ್ಲಿ 1-0ಯಿಂದ ಮುಂದಿರ್ತಾರೆ. ಇನ್ನು ಈ ದಿನ ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ 4ನೇ T20 ಪಂದ್ಯ ನಡೆಯಲಿದ್ದು, ಆಲ್ರೆಡಿ 3-0ಯಿಂದ ಸರಣಿ ಗೆದ್ದಿದ್ದಾರೆ. ಗೆದ್ದರೂ ಕೂಡ ಒಂದೆರಡು ಅಂಶಗಳ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಒಂದನೇದು, ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟು ಭಾರತದ 2ನೇ ರ್ಯಾಂಕಲ್ಲಿ ಬರ್ತಾರೆ. ಯುವರಾಜ್ ಸಿಂಗ್ ಅವರು 2007ರಲ್ಲಿ 16 ಬಾಲಲ್ಲಿ 58 ರನ್ನು ಇಂಗ್ಲೆಂಡ್ ವಿರುದ್ಧ 362 ಸ್ಟ್ರೈಕ್ ರೇಟು. ನಿನ್ನೆ 20 ಬಾಲಲ್ಲಿ 68 ನಾಟ್ಔಟು ನ್ಯೂಜಿಲೆಂಡ್ ವಿರುದ್ಧ ಥರ್ಡ್ T20 ಪಂದ್ಯದಲ್ಲಿ 340 ಸ್ಟ್ರೈಕ್ ರೇಟು ಅವ್ರದ್ದು ಫಸ್ಟು. ಯುವರಾಜ್ ಸಿಂಗ್ ಅವರು ಗುರು ಅವ್ರದ್ದು ಶಿಷ್ಯಂದು ಸೆಕೆಂಡ್ ಸ್ಟ್ರೈಕ್ ರೇಟು. ಅದು ಅಲ್ಲದೆ ನಿನ್ನೆ ಪಂದ್ಯ 3ನೇ T20 ಪಂದ್ಯ ಮುಗಿದ ನಂತರ ಇವರು ನ್ಯೂಜಿಲೆಂಡು ಪ್ಲೇಯರ್ಸು ನಮ್ಮ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ಚೆಕ್ ಮಾಡ್ತಾರೆ. ಅಂದರೆ ಯಾವ ರೀತಿ ಅವರು ತಲೆನೋವಾಗಿದ್ದಾರೆ ಅಂತೇಳಿ ನ್ಯೂಜಿಲೆಂಡ್ ಅವರಿಗೆ ಈ ಒಂದು ನಿದರ್ಶನದ ಕೊಡಬೇಕಾಗುತ್ತೆ. ಅದು ಬಿಟ್ಟರೆ ನಮ್ಮ ಶ್ರೇಯಸ್ ಅಯ್ಯರ್ ಅವ್ರದ್ದು T20 ಪಂದ್ಯದಲ್ಲಿ ಸ್ಥಾನದ ಖಚಿತತೆಯ ಬಗ್ಗೆ ನಾನು ಈ ಮ್ಯಾಚಲ್ಲಿ ಕೊಡ್ಬೋದು ಅವಕಾಶ, ಬಟ್ T20 ವಿಶ್ವಕಪ್ನಲ್ಲಿ ನಾನು ಅದರ ಬಗ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ತಿಲಕ್ ವರ್ಮಾ ಅವರು ಪಿಟ್ ಆದರೆ ಸಂಜು ಸ್ಯಾಮ್ಸನ್ ಅವರೇ ಹೊರಗಡೆ ಹೋಗಬೇಕಾಗುತ್ತೆ. ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಅವ್ರ ತಂದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು 10 ವರ್ಷದಲ್ಲಿ ನನ್ನ ಮಗನ ಬಹುಶಃ ಹಾಳು ಮಾಡ್ತಾರಂತಾರೆ. ಅವ್ರ ಬಗ್ಗೆ ಒಂದು ಮಾತು